ಸಣ್ಣ 2 ಗೇಟ್ ಓಪನ್ ಮಾಡಿದ್ದಾರೆ, ನುಗ್ಗಿದ್ದಾರೆ ಜನ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. 11 ಜನ ಏನು ಮೃತಪಟ್ಟಿದ್ದಾರೆ. ಪ್ರತ್ಯೇಕ ಪ್ರಕರಣಗಳನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಈಗ ತನಿಖೆ ನಡೆಸಬೇಕು, ಎಲ್ಲಿ ಎಡವಟ್ಟಾಯ್ತು ಅಂತ. ಏನೇ ತನಿಖೆ ನಡೆಸಿ ಸರ್ಕಾರ ಏನೇ ಪರಿಹಾರ ಘೋಷಣೆ ಮಾಡಿ ಸತ್ತ ಕುಟುಂಬಕ್ಕೆ ಅದು ಸಾಂತ್ವನ ಆಗತ್ತಾ? ಯಾವ ವಯಸ್ಸಿನವರು ಅಲ್ಲಿ ತೀರ್ಕೊಂಡಿರೋದು? 14 ವರ್ಷ ದಿವ್ಯಾಂಶಿ ಅನ್ನೋ ಹುಡುಗಿಗೆ. ಇನ್ನೊಬ್ಬ ಹುಡುಗ ಇಂಜಿನಿಯರಿಂಗ್ ಓದ್ತಾ ಇದ್ದ ಹುಡುಗ, 19 ವರ್ಷ, ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ. 24 ವರ್ಷದ ಹುಡುಗಿ ಸಹನಾ, 26 ವರ್ಷದ ಹೆಣ್ಮಗಳು ಅಕ್ಷತಾ, ದೇವಿ, ಶಿವಲಿಂಗ್ ಅಂತ 17 ವರ್ಷ ಫೋಟೋ ನೋಡ್ತಾ ಇದ್ದೀರಿ. ಮತ್ತೊಬ್ರು ಮೈಸೂರಿನವರು ಹುಡುಗಿ ನೋಡೋದಕ್ಕೆ ಬಂದಿದ್ರಂತೆ. ಹೆಣ್ಣು ನೋಡೋ ಶಾಸ್ತ್ರ ಮುಗಿಸಿ ಸೀದಾ ಸ್ಟೇಡಿಯಂಗೆ ಬಂದಿದ್ದಾರೆ. ತಾಯಿ ಗೋಳಾಡ್ತಾ ಇದ್ರು, ಇಡೀ ಕುಟುಂಬಕ್ಕೆ ಆಧಾರವಾಗಿದ್ದ ಮಗ ಇಲ್ಲ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಸ್ತಿಕ್ ಸಂಪರ್ಕದಲ್ಲಿದ್ದಾರೆ. ಸ್ವಸ್ತಿಕ್, ನಿನ್ನೆ ಸಂಜೆ 4 ಗಂಟೆಗೆ ಆದಂತ ದುರಂತ. ಒಂದು ಜೋಶ್ನಲ್ಲಿದ್ರು RCB ಫ್ಯಾನ್ಸ್. ಅದೇ ಜೋಶಲ್ಲಿ ನಿನ್ನೆ ತಮ್ಮ ನೆಚ್ಚಿನ ಆಟಗಾರರನ್ನ ನೋಡಬೇಕು, ಸ್ಟೇಡಿಯಂನಲ್ಲಿ ನಡೆಯೋ ಕಾರ್ಯಕ್ರಮ ಕಣ್ತುಂಬಿಸ್ಕೋಬೇಕು ಅಂತ ನುಗ್ಗಿದ್ದಾರೆ. ಒಂದು, ನಾವು ಕೂಡ ಜವಾಬ್ದಾರಿಯಿಂದ ನಡ್ಕೋಬೇಕು. ಇನ್ನೊಂದು, ಇಂಥ ಕಾರ್ಯಕ್ರಮಗಳನ್ನ ಪ್ಲಾನ್ ಮಾಡ್ತಾರಲ್ಲ ಅವರಿಗೊಂದು ಸಣ್ಣ ವಿವೇಚನೆ ಇರಬೇಕು. ಸರಿಯಾದ ಪ್ಲಾನ್ ಆಗಿಲ್ಲ ಅಂತ ಅಂದಿದ್ರೆ ಯಾಕಿಂತ ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕಿತ್ತು ಅಂತ ಈಗ ವಿಪಕ್ಷ ಕೇಳ್ತಾ ಇದೆ. ಈಗ ತೀರ್ಕೊಂಡ್ರಲ್ಲ, ಮೃತಪಟ್ಟಿದಾರಲ್ಲ, ಯಾರು ಹೊಣೆ ಅದಕ್ಕೆ? ಸದ್ಯಕ್ಕೆ ಈ ಪ್ರಕರಣದ ಬಗ್ಗೆ ಏನೇನು ಡೆವಲಪ್ಮೆಂಟ್ ಆಗ್ತಿದೆ? ಶ್ವೇತಾ, ನಿನ್ನೆ ನಡೆದಂತಹ ಘಟನೆ ಎಲ್ರಿಗೂ ಕೂಡ ಗೊತ್ತಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಷ್ಟೊಂದು ಕೆಪಾಸಿಟಿ ಇಲ್ಲ ಅನ್ನುವಂಥದ್ದು ಗೊತ್ತಿತ್ತು. ಜೊತೆಗೆ ಈ ಪೆರೇಡ್ಗೆ ಒಂದು ಕರೆಕ್ಟ್ ಆದಂತಹ ಟೈಮ್ ಕೂಡ ಅಲ್ಲ ಅನ್ನುವಂಥದ್ದು ಎಲ್ಲರೂ ಕೂಡ ಚರ್ಚೆಗೆ ಒಳಪಡ್ತಾ ಇರುವಂಥದ್ದು. ಜೊತೆಗೆ ಮೊನ್ನೆ ಗೆದ್ದು 18 ಗಂಟೆಗಳ ಒಳಗಡೆ ಒಂದು ಸೆಲೆಬ್ರೇಷನ್ ಅನ್ನು ಆಯೋಜನೆ ಮಾಡ್ತಾರೆ ಅಂತ ಹೇಳಿದ್ರೆ ಒಂದಿಷ್ಟು ಪರ್ಮಿಷನ್ಗಳನ್ನು ತೆಗೆದುಕೊಳ್ಬೇಕಾಗಿತ್ತು. ಅದರಲ್ಲೂ ಪೊಲೀಸ್ ಇಲಾಖೆ ಮೊದಲೇ ಹೇಳಿತ್ತು, ಈ ಥರದ ಒಂದು ಸೆಲೆಬ್ರೇಷನ್ ಮಾಡಿದ್ರೆ ದೊಡ್ಡ ಮಟ್ಟಿಗೆ ಅನಾಹುತಗಳು ಸಂಭವಿಸುವಂಥ ಸಾಧ್ಯತೆ ಇರುತ್ತೆ, ನಮ್ಮಲ್ಲಿ ಅಷ್ಟು ಕೆಪಾಸಿಟಿ ಇಲ್ಲ, ಆ ಸೆಲೆಬ್ರೇಷನ್ಗೆ ಒಂದಿಷ್ಟು ಹೋಲ್ಡ್ ಮಾಡಿ ಅನ್ನುವಂಥದ್ದನ್ನು ಹೇಳಿತ್ತು. ಆದರೆ ಇದಕ್ಕೆ ಪ್ರಿಪರೇಷನ್ ಮೊನ್ನೆ ಮಧ್ಯರಾತ್ರಿಯಿಂದನೇ ಶುರುವಾಗಿತ್ತು. ಆದರೆ ಪರ್ಮಿಷನ್ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ದೊರಕಿರಲಿಲ್ಲ ಎಲ್ಲೂ ಕೂಡ. ಆದರೆ ನಿನ್ನೆ ಏಕಾಏಕಿ ಏನಾಗುತ್ತೆ, ಬೆಳಗ್ಗೆ RCBಯ ಒಂದು ಅಫಿಷಿಯಲ್ ಪೇಜ್ ಏನಿದೆ ಅನೌನ್ಸ್ ಮಾಡಿಬಿಡ್ತಾರೆ, 3:30ಗೆ ಬರ್ತೀವಿ, ಇಂಥ ಪ್ಲೇಸು ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೂ ಕೂಡ ಯಾತ್ರೆ ಇರುತ್ತೆ, ಅದು ವಿಕ್ಟ್ರಿ ಪೆರೇಡ್ ಇರುತ್ತೆ ಅನ್ನುವಂಥದ್ದನ್ನ ಏಕಾಏಕಿ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದ ನಂತರ ಅದನ್ನ ಫ್ಯಾನ್ಸ್ ಪೇಜ್ಗಳು, ಟ್ರೋಲ್ ಪೇಜ್ಗಳು ಎಲ್ಲದರಲ್ಲೂ ಪ್ರಮೋಟ್ ಮಾಡಲಾಗುತ್ತೆ. ಇಮಿಡಿಯೇಟ್ ಆಗಿ ಅಲ್ಲಿ ಎಷ್ಟು ಜನ ಬರ್ತಾರೋ ಅನ್ನುವಂಥ ಊಹೆಯೂ ಇಲ್ಲದೆ ಆ ಥರದಲ್ಲಿ ಜನ ಬರ್ತಾರೆ. ಎಲ್ಲ ಬೇರೆ ಬೇರೆ ಊರುಗಳಿಂದ, ಬೆಂಗಳೂರಿನ ಸುತ್ತಮುತ್ತಲಿನ ಊರುಗಳೇನಿದೆ, ಕೋಲಾರ, ಚಿಕ್ಕಬಳ್ಳಾಪುರ, ಈಗೇನು ನಾವು ಯಾರ್ಯಾರು ಮೃತಪಟ್ಟಿದ್ದಾರೋ ಅವರೆಲ್ಲ ನೋಡಿದ್ರೆ ಬೆಂಗಳೂರಿನ ಸುತ್ತಮುತ್ತ ಇರುವಂಥದ್ದು 7-8 ಗಂಟೆಗಳಲ್ಲಿ ಬೆಂಗಳೂರನ್ನು ರೀಚ್ ಆಗುವಂಥ ಒಂದು ಪ್ರದೇಶಗಳಿಂದಿದ್ದವರು ಅನೇಕರು, ದೂರ ದೂರದ ಊರುಗಳು, ಒಂದಿಷ್ಟು ಕೆಲಸಗಳಿಗೋಸ್ಕರ ಬೆಂಗಳೂರಿಗೆ ಬಂದವರು. ಎಲ್ರಿಗೂ ಒಂದು ಆಸೆ ಇರುತ್ತೆ, ನಮ್ಮ RCB 18 ವರ್ಷಗಳ ನಂತರ ಒಂದು ಕಪ್ ಗೆದ್ದಿದೆ, ಈ ಕಾರಣಕ್ಕೋಸ್ಕರ ನಾವು ಒಂದ್ಸಲ ನೋಡಬೇಕು ಆ ಕಪ್ಪನ್ನು, ಅಥವಾ RCB ಆಟಗಾರರನ್ನ ನೋಡಬೇಕು ಅಂತ. ಮಾಮೂಲಿಯಾಗಿ ವಿರಾಟ್ ಕೊಹ್ಲಿ ಎಲ್ಲಾದ್ರೂ ಬಂದ್ರೂ ಅಷ್ಟು ಜನ ಸೇರ್ತಾರೆ, 1 ಲಕ್ಷ ಜನ ಸೇರ್ತಾರೆ. ಅಂಥದ್ರಲ್ಲಿ ಇಂಥದ್ದೊಂದು ಕಾರ್ಯಕ್ರಮವನ್ನು ನಾವು ಓಪನ್ ಆಗಿ ಮಾಡ್ತೀವಿ ಅನ್ನುವಂಥದ್ದನ್ನ ಅನೌನ್ಸ್ ಮಾಡುವ ಮುಂಚೆ ಸಾಕಷ್ಟು ಆಲೋಚನೆ ಮಾಡಬೇಕಾಗಿತ್ತು. ಆದರೆ ಆಲೋಚನೆ ಮಾಡುವಂಥ ವಿವೇಚನೆಯನ್ನು ಯಾರು ಕೂಡ ತೆಗೆದುಕೊಳ್ಳಲಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ನಿನ್ನೆ ಆ ಒಂದು ಇದಕ್ಕೋಸ್ಕರ ಪಾಸ್ ಅನ್ನ ಕೊಡ್ತೀವಿ ಅನ್ನುವಂಥದ್ದನ್ನು ಅನೌನ್ಸ್ ಮಾಡ್ತಾರೆ. ಪಾಸ್ ಅನೌನ್ಸ್ ಮಾಡಿದ ನಂತರ ಆ ಪಾಸ್ ಅನ್ನು ಎಷ್ಟೊತ್ತಿಗೆ ಇಶ್ಯೂ ಮಾಡ್ತೀವಿ, ಇಶ್ಯೂ ಮಾಡಿದ್ದು ಇವರು ಅನೌನ್ಸ್ ಮಾಡಿದ್ದು ಬೆಳಿಗ್ಗೆ 7 ಗಂಟೆಗಾದ್ರೆ ಇಶ್ಯೂ ಮಾಡಿದ್ದು 3:30ಗೆ. ಶ್ವೇತಾ, ಅಷ್ಟು ಹೊತ್ತಿಗಾಗಲೇ ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಮಾಹಿತಿಯೇ ಇಲ್ಲದೆ ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತ ಸೇರಿದ್ರು. ಅದರಲ್ಲೂ ಕೂಡ ವಿಧಾನಸೌಧದ ಮುಂಭಾಗದಲ್ಲಿ ಈಗಾಗಲೇ ಗೊತ್ತಿದೆ, ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ವಿಧಾನಸೌಧದ ಮುಂಭಾಗದಲ್ಲಿ ಕೊಡಬೇಕಾಗುತ್ತೆ. ಯಾಕಂದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಬಹುತೇಕ ಆಸ್ತಿ ಆಗಿರೋದ್ರಿಂದ, ಜೊತೆಗೆ ಅತ್ಯಂತ ಸೂಕ್ಷ್ಮ ಪ್ರದೇಶವೂ ಹೌದು, ಜೊತೆಗೆ ಸಾಕಷ್ಟು ರಾಜಕಾರಣಿಗಳಿದ್ರು, ಮಿನಿಸ್ಟರ್ಗಳಿದ್ರು, ಇವರೆಲ್ಲರೂ ಕೂಡ ಇರೋದ್ರಿಂದಾಗಿ ಈ ಒಂದು ಜಾಗದಲ್ಲಿ ಅತಿ ಹೆಚ್ಚು ಭದ್ರತೆಯನ್ನು ಕೊಡಬೇಕಾಗಿತ್ತು. ಎಲ್ಲ ಪೊಲೀಸರು ಆ ಕಡೆ ಶಿಫ್ಟ್ ಆಗಿದ್ರು. ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿ ಸಾಕಷ್ಟು ಜನ ಸೇರೋದಕ್ಕೆ ಅಷ್ಟು ಅವಕಾಶ ಇರಲಿಲ್ಲ. ಒಂದು ಸೈಡು ರೋಡ್ ಬ್ಲಾಕ್ ಮಾಡಿದ್ರು ಕೂಡ ಅಷ್ಟು ದೊಡ್ಡ ಮಟ್ಟಿನಲ್ಲಿ ಜನ ಸೇರ್ತು. ಕೆಲವೊಂದಿಷ್ಟು ಜನ ಒಳಗಡೆ ಹೋಗೋದು, 12-13 ಬಾಗಿಲು ಇದ್ರು ಕೂಡ ಅಲ್ಲಿ ಒಳಗಡೆ ಹೋಗೋದಕ್ಕೆ ಗೇಟ್ ಇದ್ರು ಕೂಡ ಬಿಟ್ಟಿರುವಂತದ್ದು ಕೇವಲ 2 ಗೇಟ್ನಲ್ಲಿ. ಕೆಲವೊಂದಿಷ್ಟು ಕಡೆ ಸ್ಟೇಡಿಯಂನ ಒಳಭಾಗದಲ್ಲೂ ಕೂಡ ಖಾಲಿ ಇತ್ತು. ಒಳಭಾಗದಲ್ಲಿ
ನೋಡ್ತಾ ಹೋದ್ರೆ ಅಲ್ಲೂ ಕೂಡ ಫುಲ್ ಮಾಡೋದಕ್ಕಾಗಲಿಲ್ಲ. ಇವ್ರು ಪಾಸ್ ಚೆಕ್ ಮಾಡೋದಕ್ಕೆ ಅಂತ ಹೇಳಿ ಜನ ನಿಲ್ಸಿದ್ರು. ಒಳಭಾಗಕ್ಕೆ ಹೋಗೋದಕ್ಕೆ ಸಿಕ್ಕಾಪಟ್ಟೆ ನುಗ್ಗಲಾಯಿತು. ಈ ಸಂದರ್ಭದಲ್ಲಿ ಒಂದಿಷ್ಟು ಜನ ಗೇಟ್ ಅನ್ನ ಹಾರಿ ಹೋಗೋದಕ್ಕೆ ಶುರು ಮಾಡಿದ್ರು, ಕೆಲವೊಂದಿಷ್ಟು ಜನ ಮರ ಹತ್ತಿ ಅಲ್ಲಿಂದ ನೋಡೋದಕ್ಕೆ ಶುರು ಮಾಡಿದ್ರು. ಈ ತರದ ಒಂದು ವ್ಯವಸ್ಥೆ ಆದಂತ ಸಂದರ್ಭದಲ್ಲಿ ಒಂದಿಷ್ಟು ಜನ ಪಾಸ್ ಇಲ್ಲ ಅಂತ ಹೇಳಿದಾಗ ವಾಪಸ್ ಕಳಿಸೋದಕ್ಕೆ ಶುರು ಮಾಡಿದ್ರು. ಕೆಲವರು ನಾವು ಹೋಗೋದಿಲ್ಲ, ನಾವು ಹೋಗ್ತೀವಿ ಅನ್ನುವಂಥದ್ರಲ್ಲಿ ನುಗ್ಗಲು ಶುರುವಾಯಿತು. ಈ ಹಿನ್ನೆಲೆಯಲ್ಲಿ 11 ಜನ ನಿನ್ನೆ ಕಾಲ್ತುಳಿತಕ್ಕೆ ಮೃತಪಟ್ಟಿರುವಂತದ್ದು. ಶ್ವೇತಾ, ಈ ಒಂದು ಸಂಖ್ಯೆ 11ಕ್ಕೆ ಏರಿರುವಂತಹ ಸಂಖ್ಯೆ ಏನಿದೆ ಇದು ಸಾಮಾನ್ಯವಾದ ಸಂಖ್ಯೆ ಅಲ್ಲ. ಯಾಕಂತ ಹೇಳಿದ್ರೆ ಯಾವುದೋ ಒಂದು ಸಂಭ್ರಮಾಚರಣೆಗೆ ಅಂತ ಬಂದಿರ್ತಾರೆ, RCB ಕಪ್ ಗೆದ್ದಿದೆ ಅನ್ನುವಂತ ಖುಷಿಯಲ್ಲಿ ಬಂದಿರ್ತಾರೆ. ಆ ಖುಷಿಯಲ್ಲಿ ಇದ್ದಂಥವ್ರಿಗೆ ಎಲ್ಲೋ ಒಂದು ಕಡೆ ಸೂತಕದ ಛಾಯೆ ಅಂಟಿಕೊಂಡಿದೆ. ಇದಕ್ಕೆ ನೇರವಾಗಿ ನಾವು ಒಂದಿಷ್ಟು ವ್ಯವಸ್ಥೆಯನ್ನು ಹೊಣೆ ಮಾಡಬೇಕು. ಜೊತೆಗೆ ಆ ಕೊನೆಯ ಮೂಮೆಂಟ್ ನಲ್ಲಿ ಏನು ನುಗ್ಗಲಾಗುತ್ತೋ ಈ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡ್ತಾರೆ. ಲಾಠಿ ಚಾರ್ಜ್ ಅನ್ನ ಮಾಡಿದಂತ ಪರಿಸ್ಥಿತಿಯನ್ನ ಕಂಟ್ರೋಲ್ ತೆಗೆದುಕೊಳ್ಳೋದಕ್ಕೆ ಅಂತ ಮಾಡಿದಂತ ಲಾಠಿ ಚಾರ್ಜ್ ಹೆದರಿ ಒಂದಿಷ್ಟು ಜನ ಓಡೋದಕ್ಕೆ ಶುರು ಮಾಡ್ತಾರೆ. ಈ ಸಂದರ್ಭದಲ್ಲಿ ಆಗಿರುವಂತಹ ಕಾಲ್ತುಳಿತವೂ ಹೌದು. ಇದಕ್ಕೂ ಕೂಡ ಇಲ್ಲಿ ಕೊನೆಯವರೆಗೂ ಕೂಡ ಗೃಹ ಸಚಿವರು ಕೂಡ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿರುವುದಿಲ್ಲ. ಆದರೆ ಒಂದಿಷ್ಟು ನಾಯಕರುಗಳು ಈ ಒಂದು ವಿಕ್ಟರಿ ಪೆರೇಡ್ ಆಗಲೇಬೇಕು ಅನ್ನುವಂಥದ್ರಲ್ಲಿ ಹಠ ಹಿಡಿದು ಕುಳಿತಿದ್ರು. ಆ ಒಂದು ಕಾರಣವೂ ಕೂಡ ಇದರಲ್ಲಿ ಮುಖ್ಯವಾಗಿ ಮುನ್ನೆಲೆಗೆ ಬರುತ್ತೆ. ಜೊತೆಗೆ ಇನ್ನೊಂದು ನಾವಿಲ್ಲಿ ಗಮನಿಸಬೇಕಾಗಿದ್ದು, ರಾಜಕಾರಣಿಗಳು ಮತ್ತು ಅವರ ಕುಟುಂಬಸ್ಥರು ವೇದಿಕೆ ಮೇಲೆ ಕೂತಿದ್ರು. ಆದರೆ ಬಡವರು ಅಥವಾ ಈ ಸಾಮಾನ್ಯವಾಗಿ ಫ್ಯಾನ್ಸ್ ಏನಿದ್ದಾರೆ ಇವರೆಲ್ಲರೂ ಕೂಡ ಮೇಲ್ ಹೋಗೋದಕ್ಕಾಗಲಿಲ್ಲ ಅಥವಾ ಅಲ್ಲಿಗೆ ಹೋಗೋದಕ್ಕಾಗಲಿಲ್ಲ. ಕೊನೆಯವರೆಗೂ ಕೂಡ ಪೊಲೀಸ್ ಇಲಾಖೆ ಹೇಳಿತ್ತು. ಆದರೆ ಈ ಒಂದು ಅಸಹಜ ಸಾವು ಏನು ಸಂಭವಿಸಿದೆ ಇದರ ಹಿನ್ನೆಲೆಯಲ್ಲಿ ಸದ್ಯಕ್ಕೀಗ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಇದ್ರ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ಅಸಹಜ ಸಾವು ಅನ್ನುವಂಥ ನಿಟ್ಟಿನಲ್ಲಿ ಅದರ ಬಗ್ಗೆ ತನಿಖೆ ಆಗಬೇಕು, ಇದಕ್ಕೆ ಯಾರು ಹೊಣೆ ಅನ್ನುವಂಥ ನಿಟ್ಟಿನಲ್ಲಿ ತನಿಖೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಪ್ರಕರಣವನ್ನು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿಕೊಳ್ಳಲಾಗಿದೆ. ಇದರ ಬೆನ್ನಲ್ಲೇ ಇನ್ನು ಈಗಾಗಲೇ ಅವರಿಗೆ ಯಾರೆಲ್ಲ ಮೃತಪಟ್ಟಿದ್ದಾರೋ ಅವರಿಗೆ 10 ಲಕ್ಷ ಪರಿಹಾರವನ್ನ ಈಗಾಗಲೇ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಜೊತೆಗೆ 5 ಲಕ್ಷ ಪರಿಹಾರವನ್ನ RCB ಅವರು ಕೊಡ್ತೀವಿ ಅಂತ ಹೇಳಿದ್ದಾರೆ, RCB ಟೀಮ್ ಮ್ಯಾನೇಜ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಈ ಪರಿಹಾರ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಇದಕ್ಕೆ ಸರಿಯಾದಂತ ವ್ಯವಸ್ಥೆ ಅಥವಾ ಅದಕ್ಕೆ ಪರಿಹಾರ ಅನ್ನುವಂಥದ್ದು ಆಗೋಲ್ಲ. ಯಾಕಂತ ಹೇಳಿದ್ರೆ ಹೋಗಿರುವಂತಹ ಜೀವ, ಅವ್ರ ಭವಿಷ್ಯವನ್ನ ಕಟ್ಕೊಂಡಿರುವಂತವ್ರು ಎಲ್ಲರೂ ಕೂಡ ಯಂಗ್ಸ್ಟರ್ಸ್, 35 ವರ್ಷದ ಒಳಗಿನವರು ಇರೋದು. ಇಂತಹ ಒಂದು ಯಂಗ್ಸ್ಟರ್ಸ್ಗಳನ್ನು ಮುಂದಿನ ದಿನಗಳಲ್ಲಿ ಅವರು ದುಡಿಮೆಗೆ ಹೋಗಬೇಕಾಗಿತ್ತು, ಕುಟುಂಬವನ್ನು ಸಲಹಬೇಕಾಗಿತ್ತು. ಅಂತಹ ವ್ಯಕ್ತಿಗಳನ್ನು ಇವತ್ತು ಕಳ್ಕೊಂಡಿದ್ದಾರೆ ಶ್ವೇತಾ. ಅಂತಹ ವ್ಯಕ್ತಿಗಳೇ ಬಂದಿರುವಂತದ್ದು, ಸಾಕಷ್ಟು ಹುಡುಗರು ಬಂದಿದ್ರು. ಇಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕಾದ್ರೆ ಸಾಕಷ್ಟು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗಿತ್ತು. ಈಗಾಗಲೇ ಮೃತದೇಹಗಳನ್ನ ಬೌರಿಂಗ್ ಆಸ್ಪತ್ರೆಯಲ್ಲಿ, ಅದೇ ರೀತಿಯಾಗಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಕೂಡ ಮಾಡಿದ್ದಾರೆ. ರಾತ್ರಿ ಇಡೀ ಈ ಮರಣೋತ್ತರ ಪರೀಕ್ಷೆ ನಡೆದಿದೆ. ಸದ್ಯಕ್ಕೆ ಬೆಳಗಿನ ಜಾವ ಎಲ್ಲ ಮೃತದೇಹಗಳನ್ನ ಆಯಾಯ ಊರುಗಳಿಗೆ, ಆಯಾಯ ಕುಟುಂಬಸ್ಥರಿಗೆ ಈಗಾಗಲೇ ಅದನ್ನ ತಲುಪಿಸಲಾಗಿದೆ. ಎಲ್ಲ ಇವತ್ತು ಆಯಾಯ ಊರುಗಳಿಗೆ ಬೇರೆ ಬೇರೆ ಭಾಗಗಳಲ್ಲಿ, ಚಿಕ್ಕಬಳ್ಳಾಪುರ ಆಗಿರ್ಬೋದು ಅಥವಾ ಮೈಸೂರು ಆಗಿರ್ಬೋದು, ಹಾಸನ ಆಗಿರ್ಬೋದು, ಜೊತೆಗೆ ಮಂಗಳೂರು ಆಗಿರ್ಬೋದು, ಎಲ್ಲ ಭಾಗಗಳಿಗೂ ಕೂಡ ಆಯಾಯ ಮೃತದೇಹಗಳು ಅವರ ಕುಟುಂಬಸ್ಥರಿಗೆ ತಲುಪಿ ಮರಣೋತ್ತರ ಪರೀಕ್ಷೆಯ ಬಳಿಕ ಈಗಾಗಲೇ ತಲುಪಿದೆ. ಇವತ್ತು ಅವರೆಲ್ಲರೂ ಅಂತ್ಯಕ್ರಿಯೆ ನಡೀಲಿಕ್ಕಿದೆ ಶ್ವೇತಾ. ಓಕೆ ಸ್ವಸ್ತಿಕ್, ಇನ್ನು ಈಗ ವಿಪಕ್ಷ ಆರೋಪ ಮಾಡ್ತಾ ಇದೆ ಸರಿಯಾದ ವ್ಯವಸ್ಥೆ ಮಾಡಿರಲಿಲ್ಲ, ಪ್ಲಾನಿಂಗೇ ಇಲ್ಲದೆ ಆಯೋಜನೆ ಮಾಡಿದಂತ ಕಾರ್ಯಕ್ರಮ ಇಷ್ಟು ದೊಡ್ಡ ಎಡವಟ್ಟಿಗೆ ಕಾರಣ ಅಂತ. ಮೇಲ್ನೋಟಕ್ಕೆ ಈ ನೆನ್ನೆ ನಡೆದಂತ ದೃಶ್ಯ ನೋಡ್ತಾ ಇದ್ರು ಗೊತ್ತಾಗತ್ತೆ, ಪೊಲೀಸರ ಸಂಖ್ಯೆ ಕಡಿಮೆ ಇತ್ತು. ಅವಘಡ ಆದ ನಂತರವೂ ಕೂಡ ಅಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಇರಲಿಲ್ಲ ಗಾಯಗೊಂಡವರನ್ನ ಆಸ್ಪತ್ರೆಗೆ ದಾಖಲಿಸೋದಕ್ಕೆ ಅಂತ. ಈಗ ಈ ಬಗ್ಗೆ ಸರ್ಕಾರ ಏನಂತ ಹೇಳ್ತಾ ಇದೆ? ಈ ಘಟನೆ ನಡೆಯೋದಕ್ಕೆ ಹಾಗಾದ್ರೆ ಈ ಎಲ್ಲ ನಿರ್ಲಕ್ಷ್ಯತನವೇ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಶ್ವೇತಾ, ನಿನ್ನೆ ಜಾಗದಲ್ಲಿ ನಾವು ಕೂಡ ಇದ್ವಿ. ಒಂದಿಷ್ಟು ನಾವು ವರದಿಗಾರರು ವರದಿ ಮಾಡೋದಕ್ಕೆ ಅಂತ ಹೋಗಿದ್ವಿ. ನಮ್ಮ ಒಂದಿಷ್ಟು ಸಹೋದ್ಯೋಗಿಗಳು ಕೂಡ ನಾವು ಆ ಜಾಗದಲ್ಲಿ ಪ್ರತ್ಯಕ್ಷದರ್ಶಿಗಳಾಗಿ ಆ ಸ್ಥಳದಲ್ಲಿ ಇದ್ವಿ. ಏನಾಗಿತ್ತು ಅಂತ ಹೇಳಿದ್ರೆ, RCBಯ ಪೆರೇಡ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಓಪನ್ ವೆಹಿಕಲ್ ಮೊದಲಿಗೆ ಅನೌನ್ಸ್ ಮಾಡಿದ ಪ್ರಕಾರ ಒಂದು ಓಪನ್ ವೆಹಿಕಲ್ ಅನ್ನ ಮಾಡಬೇಕು. ಆ ವೆಹಿಕಲ್ ಮುಖಾಂತರವಾಗಿ ಜಾಥಾ ನಡೆಯುತ್ತೆ. ವಿಧಾನಸೌಧದಿಂದ ಸಂಪೂರ್ಣವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೂ ಕೂಡ ಒಂದು ಜಾಥಾ ಮಾಡಬೇಕು ಅಂತ ಹೇಳಿ ಅನೌನ್ಸ್ ಮಾಡಿದ್ದು. ಈ ಜಾಥಾ ಮಾಡೋದಕ್ಕೆ ಆರಂಭದಿಂದಲೂ ಕೂಡ ಗೃಹ ಸಚಿವರು ಪರಮೇಶ್ವರ್ ಅವರು ಯಾವುದೇ ರೀತಿಯಾದಂತ ಪರ್ಮಿಷನ್ ಕೊಡೋದೇ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅದನ್ನ ಹೇಳಿದ್ರು. ಈ ಜಾಥಾವನ್ನ ಮಾಡೋದೇ ಬೇಡ, ಇದಕ್ಕೆ ನಮ್ಮಲ್ಲಿ ಪೊಲೀಸ್ ವ್ಯವಸ್ಥೆ ಇಲ್ಲ, ಅಷ್ಟೊಂದು ವ್ಯವಸ್ಥೆ ಇಲ್ಲ ನಮ್ಮಲ್ಲಿ, ಅದು ಕೂಡ ನೀವು ಕೊಟ್ಟಿರುವಂತಹ ಶಾರ್ಟ್ ಪೀರಿಯಡ್ ನಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಆದರೆ ಈ ಒಂದು ಕೆಲವೊಂದಿಷ್ಟು ನಾಯಕರುಗಳು ಸಚಿವ ಸಂಪುಟದಲ್ಲಿ, ಇವತ್ತು ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿರುವಂತಹ ಒಂದಿಷ್ಟು ನಾಯಕರುಗಳು ಅದನ್ನ ಪಟ್ಟು ಹಿಡಿದು ಕುಳಿತಿದ್ರು ಅನ್ನುವಂತ ಮಾಹಿತಿ ನಮಗೆ ದೊರಕಿದೆ. ಅಂದ್ರೆ ಪಕ್ಕಾ ನಮಗೆ ಈ ಒಂದು ಸೆಲೆಬ್ರೇಷನ್ ಆಗ್ಲೇಬೇಕು ಅಂತ. ಈ ಸೆಲೆಬ್ರೇಷನ್ ಆಗದೇ
ಇದ್ದಿದ್ರೆ ಫ್ಯಾನ್ಸ್ ಕೂಡ ಮಾತಾಡ್ಕೋತಾ ಇದ್ರು, ಇಷ್ಟೊಂದು ಸೆಲೆಬ್ರೇಷನ್ ಬೇರೆ ಬೇರೆ ಊರುಗಳಲ್ಲಾಗಿದೆ, ಅಲ್ಲಾಗಿದೆ, ಇಲ್ಲಾಗಿದೆ, ಮುಂಬೈನಲ್ಲಾಗಿದೆ, ಕೋಲ್ಕತ್ತಾದಲ್ಲಾಗಿದೆ, ಅವರೆಲ್ಲ ಕಪ್ ಗೆದ್ದಾಗ ಮಾಡಿದ್ದಾರೆ, ನಾವು ಮಾಡಿದಾಗ ಏನ್ ಪ್ರಾಬ್ಲಮ್ ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆ ಮಾಡುವಂತ ಸಾಧ್ಯತೆಯೂ ಕೂಡ ಇತ್ತು. ಹಾಗೆ ಒಂದಿಷ್ಟು ನಾಯಕರುಗಳು ಇದು ಸೆಲೆಬ್ರೇಷನ್ ಆಗಲೇಬೇಕು ಅನ್ನುವಂಥ ನಿಟ್ಟಲ್ಲಿ ಪಟ್ಟು ಹಿಡಿದು ಕುಳಿದಿದ್ರು. ಕೊನೆಯ ಮೂಮೆಂಟ್ ನಲ್ಲಿ ಈ ಒಂದು ಗಾಡಿ ಏನಿದೆ, ಓಪನ್ ಆಗಿರುವಂತಹ ಗಾಡಿ ಏನಿದೆ, ಇದನ್ನ ಅಲ್ಲಿಂದ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅದನ್ನ ಅಲಂಕಾರ ಮಾಡಿ ತಯಾರು ಮಾಡಲಾಗಿತ್ತು. ಆ ಗಾಡಿಯನ್ನ ತೆಗೆದುಕೊಂಡು ಹೋಗಿ ವಿಧಾನಸೌಧದ ಬಳಿಗೆ ತೆಗೆದುಕೊಂಡು ಬರಲಾಯಿತು. ಈ ಡಬಲ್ ಡೆಕ್ಕರ್ ಬಸ್ ಏನಿದೆ, ಇದನ್ನು ತೆಗೆದುಕೊಂಡು ಬರುವಂತ ಸಂದರ್ಭದಲ್ಲೂ ಕೂಡ ಆ ಬಸ್ನ ಹಿಂದೆ ಸಾಕಷ್ಟು ಜನ ಓಡಾಡ್ತಾ ಇದ್ರು. ಈ ಬಸ್ ಮೂವ್ಮೆಂಟ್ ಆದಂತ ಸಂದರ್ಭದಲ್ಲೇ ಕಾಲ್ತುಳಿತ ಕೂಡ ಆಗಿರುವಂತದ್ದು. ಈ ಕಾಲ್ತುಳಿತ ಆದಂತ ಸಂದರ್ಭದಲ್ಲಿ ಆಂಬುಲೆನ್ಸ್ಗಳು ಬಂದಿದ್ದಂತ ಒಂದು ಬೆರಳೆಣಿಕೆಯಷ್ಟು ಆಂಬುಲೆನ್ಸ್ಗಳು, ಅವುಗಳ ಓಡಾಟಕ್ಕೂ ಕೂಡ ಅಲ್ಲಿ ಜಾಗ ಇರಲಿಲ್ಲ. ಶ್ವೇತಾ, ಲಿಟ್ರಲಿ ಹೇಳಬೇಕು ಅಂತ ಹೇಳಿದ್ರೆ ಆಂಬುಲೆನ್ಸ್ಗಳು ಈ ಒಂದು ಜಾಗಕ್ಕೆ ಬರೋದಕ್ಕೂ ಪರದಾಡಿದ್ದು, ಹೋಗೋದಕ್ಕೂ ಪರದಾಡಿದ್ದು. ಈ ಸಂದರ್ಭದಲ್ಲಿ ಅನೇಕ ವ್ಯವಸ್ಥೆಗಳು ಸುತ್ತಮುತ್ತಲಿದ್ದಂತಹ ವೈದ್ಯಕೀಯ ಆಸ್ಪತ್ರೆ ಆಗಿರ್ಬೋದು, ಮಣಿಪಾಲ್ ಆಸ್ಪತ್ರೆ ಆಗಿರ್ಬೋದು, ಬೌರಿಂಗ್ ಹಾಸ್ಪಿಟಲ್ ಆಗಿರ್ಬೋದು, ಈ 3 ಆಸ್ಪತ್ರೆಗಳಿಗೂ ಕೂಡ ಏಕಾಏಕಿ ಎಲ್ಲವನ್ನ ಕೂಡ ಶಿಫ್ಟ್ ಮಾಡಲಾಯಿತು. ಆದರೆ ಆಸ್ಪತ್ರೆಗಳಲ್ಲಿ ಆ ಒಂದು ಕ್ಷಣಕ್ಕೆ ಹೋದಂತ ಸಂದರ್ಭದಲ್ಲಿ ಇಲ್ಲಿ ಗಮನಿಸಬೇಕಾಗಿದ್ದು 11 ಜನ ಮೃತಪಟ್ಟಿದ್ದಾರೆ, 33 ಜನ ಗಾಯಗೊಂಡಿದ್ದಾರೆ ಅನ್ನುವಂಥದ್ದು ನಮಗೆ ಸಿಗತ್ತೆ ಅಷ್ಟೇ. ಆದರೆ ಸಣ್ಣ ಪುಟ್ಟ ಗಾಯಗೊಂಡಂತ ಎಷ್ಟೋ ಜನ ಇದ್ದಾರೆ. ಇದು ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿದಂತಹ ಜನರಲ್ಲಿ ಸಾವಿರಾರು ಜನ ಇವತ್ತು ಗಾಯಗೊಂಡಿದ್ದಾರೆ. ತುಂಬಾ ಜನ ಹಾಸ್ಪಿಟ್ಲಿಗೆ ಹೋಗದೇ ಇರಬಹುದು, ಅಷ್ಟು ಸಂಖ್ಯೆಯಲ್ಲಿ ಗಾಯಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅನೇಕರು ಹಾಸ್ಪಿಟ್ಲ್ಗಳಿಗೆ ಹೋದಂತಹ ಸಂದರ್ಭದಲ್ಲಿ ಹಾಸ್ಪಿಟ್ಲ್ಗಳಲ್ಲಿ ಎಮರ್ಜೆನ್ಸಿ ಘೋಷಣೆ ಮಾಡಲಾಗಿದೆ. ಹಾಸ್ಪಿಟ್ಲ್ಗಳಲ್ಲಿ ಕೆಲವೊಂದಿಷ್ಟು ಹಾಸ್ಪಿಟ್ಲ್ಗಳಲ್ಲಿ ಮಣಿಪಾಲ್ ನಂತಹ ಹಾಸ್ಪಿಟ್ಲ್ಗಳಲ್ಲೇ ಬೆಡ್ ಫುಲ್ ಆಗಿದೆ ಅನ್ನುವಂಥದ್ದನ್ನ ಅವರು ಅನೌನ್ಸ್ ಮಾಡ್ಕೊಂಡು ಬಿಟ್ರು. ಎಮರ್ಜೆನ್ಸಿ ಸಿಚುವೇಶನ್ ಅಂತ ಹೇಳಿ ಅನೌನ್ಸ್ ಮಾಡ್ಕೊಂಡು ಬಿಟ್ರು. ಈ ತರದ ಸಿಚುವೇಶನ್ ಆದಂತ ಸಂದರ್ಭದಲ್ಲಿ ಅಲ್ಲಿ ತ್ವರಿತವಾಗಿ ಒಂದು ಆಸ್ಪತ್ರೆ ಕರ್ಕೊಂಡು ಹೋಗುವಂತ ವ್ಯವಸ್ಥೆಯೂ ಕೂಡ ಇರಲಿಲ್ಲ. ಮತ್ತೆ ಇಲ್ಲೊಂದು ಗಮನಿಸಿಕೊಳ್ಬೇಕಾಗಿದ್ದು, ಎಲ್ಲ ಕೇಂದ್ರೀಕೃತವಾಗಿರುವಂತದ್ದು, ತಯಾರಿ ಎಲ್ಲ ಕೇಂದ್ರೀಕೃತವಾಗಿದ್ದು ಭದ್ರತೆಯ ಆಧಾರದ ಮೇಲೆ. ಅದು ಯಾವುದೇ ರೀತಿಯಾದಂತಹ ಹಾಸ್ಪಿಟಲ್ ಆಗಿರ್ಬೋದು ಅಥವಾ ಅಗ್ನಿಶಾಮಕ ದಳದ ಒಂದು ವ್ಯವಸ್ಥೆಯೂ ಕೂಡ ಇರಲಿಲ್ಲ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳನ್ನು ಹಾಕೊಳ್ಬೇಕಾಗಿತ್ತು, ಪೊಲೀಸ್ ವ್ಯವಸ್ಥೆ ಇನ್ನೊಂದಿಷ್ಟು ಬಲಿಷ್ಠವಾಗಿರಬೇಕಾಗಿತ್ತು. ಆದರೆ ಬರೀ ಒಂದು ಭದ್ರತೆಯ ದೃಷ್ಟಿಯಿಂದ ಪೊಲೀಸ್ ವ್ಯವಸ್ಥೆಯನ್ನ ಮಾತ್ರ ಅಲ್ಲಿ ಕೊಟ್ಟಿದ್ರು ಅಂತ ಹೇಳೋದನ್ನ ನೋಡ್ತಾ ಹೋದ್ರೆ ಉಳಿದಂತೆ ಯಾವುದೇ ರೀತಿಯಾದಂತಹ ವೈದ್ಯಕೀಯ ಸಿಚುವೇಶನ್ ಇರಲಿಲ್ಲ, ಆಂಬುಲೆನ್ಸ್ ಗಳನ್ನ ನಿಲ್ಲಿಸಿಕೊಂಡಿರಲಿಲ್ಲ, ಅಗ್ನಿಶಾಮಕ ದಳದ ವಾಹನಗಳು ಅಲ್ಲಿ ಇರಲಿಲ್ಲ. ಈ ತರದ ಒಂದಿಷ್ಟು NDRF ಟೀಮ್, ಆ ತರದ ಒಂದು SDRF ಟೀಮ್ ಆದ್ರೂ ಇರಬೇಕಾಗಿತ್ತು ಕೊನೆ ಪಕ್ಷ. ಅಂತ ಯಾವುದೇ ರೀತಿಯಾದಂತಹ ರೆಸ್ಕ್ಯೂಗೆ ಬೇಕಾದಂತ ಟೀಮ್ ಇರಲಿಲ್ಲ. ಇನ್ನು ನೀವು ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಏನು ಪ್ರೋಗ್ರಾಮ್ ಮಾಡಿದ್ರು, ಆ ಪ್ರೋಗ್ರಾಮ್ಗೆ ನಿನ್ನೆ ನಾವು 12 ಗಂಟೆಗೆ ಈ ಒಂದು ವಿಚಾರ ಬಗ್ಗೆ ನೇರ ಪ್ರಸಾರದಲ್ಲೇ ತೋರಿಸಿದ್ವಿ. ನಾವು 12 ಗಂಟೆಯವರೆಗೂ ಕೂಡ ವಿಧಾನಸೌಧದ ಹೊರಭಾಗದಲ್ಲೇ ನಿಂತಿದ್ವು ಗಾಡಿಗಳು. ಅಲ್ಲಿವರೆಗೂ ಕೂಡ ಪರ್ಮಿಷನ್ ಕಂಪ್ಲೀಟ್ ಆಗಿರಲಿಲ್ಲ. ಹಾಗಾಗಿ ಕೊನೆಯ ಮೂಮೆಂಟ್ ನಲ್ಲಿ ಇದನ್ನ ನಾವು ತಯಾರಿ ಮಾಡ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ಇವತ್ತು ರಾಜಕೀಯ ನಾಯಕರು ಅದನ್ನ ಕೈಚೆಲ್ಲಿ ಕುಳಿತುಕೊಳ್ಬಹುದು. ಆದ್ರೆ ದುರಂತವಂತೂ ಆಗಿದೆ ಅನ್ನುವಂಥದ್ದು ಅಷ್ಟೇ ನಿಜ. ಶ್ವೇತಾ, ಥ್ಯಾಂಕ್ ಯು ಸ್ವಸ್ತಿಕ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.